ಫ್ರೆಂಡ್ಸ್, ಇವತ್ತು ನಾನು ನಮ್ಮ ಅಮ್ಮನ ಜೊತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ನಾನೇ ವ್ಲಾಗ್ ಫಸ್ಟಿಂದ ಏನೋ ಅರ್ಥ ಆಗಲಿಲ್ಲ. ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಹಾಯ್ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ನಾನೇ ಫಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಟೀ ಕೊಡ್ತಾ ಇರೋದು ಪಕ್ಕದ ಮನೇಲಿ ಸಾವಾಗಿದೆಯಲ್ಲ. ಬೆಳಗ್ಗೆ ಒಂದು ಟ್ರಿಪ್ ಕೊಟ್ಟಿದ್ದೆ, ಈಗ ಒಂದು ಟ್ರಿಪ್ ಕೊಡ್ತಾ ಇದ್ದೀನಿ. ಬೆಳಗ್ಗೆ ಅಲ್ಲಿಂದ ಬಂದಿದ್ದು. ಎಷ್ಟು ಗಂಟೆಗೆ ಎದ್ದು ಬಂದಾಗ? 7 ಗಂಟೆ. 7 ಗಂಟೆಗೆ ಬಂದ್ವಿ. ತಿಂಡಿ ಮಾಡಾಯಿತು, ತಿಂಡಿ ರೆಡಿ ಮಾಡಿಕೊಟ್ಟು ಮಕ್ಳು ಕಾಲೇಜಿಗೆ ಕಳಿಸಾಯಿತು. ಪ್ರಿಯಾ ಒಬ್ಳು ಉಳ್ಕೊಂಡವಳೆ, ಪ್ರೀತನು ನೀನು ಹೋದರು. ಆಯಿತಾ, ಸಾಂಬಾರು ಆಯಿತು. ನೈಟ್ ಇವ್ರು ಬರಲ್ವಂತೆ, ಅವ್ರಿಗಿನ್ನ ಸ್ವಲ್ಪ ಭಯ ಹೋಗಿಲ್ಲಂತೆ. ಹಾಗಾಗಿ ಸ್ವಲ್ಪ ದಿನ ರೂಮಲ್ಲೇ ಇರೋದು. ಬೆಳಗ್ಗೆ ಬರೋದು, ಎಲ್ಲ ರೆಡಿ ಮಾಡಿಬಿಟ್ಟು ನಾನು ಹೋಗಬೇಕು. ಮನೆ ಹುಡ್ಕಕ್ಕೆ ಹೋಗ್ತಾ ಇದ್ದೀವಿ ಈಗ. ಮತ್ತೆ ನೆನ್ನೆನೂ ಹೋಗಿದ್ವಿ, ನಾನು ನನ್ನ ದೊಡ್ಡ ಮಗಳು, ನಮ್ಮ ಮನೆಯವ್ರು 3 ಜನನೂ ಹೋಗಿದ್ವಿ. ಮನೆಗಳು ಯಾವ ಸಿಕ್ತಿಲ್ಲ. ಇವತ್ತು ಹೋಗಿ ಹುಡ್ಕಕ್ಕೆ ಹೋಗ್ಬೇಕು. ಈಗೆಲ್ಲ ರೆಡಿ ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ನೋಡ್ಬೇಕು. ತಾವು ಕಾಫಿ ಕುಡಿಯೋದು, ಟೀ ಕುಡಿತೀರಾ? ಮಾತಾಡೋಕ್ಕಿಲ್ಲ. ತಮ್ಮನ ಲೋಟ ಬಂದು ಕೈ ನೋಡಿ ಟೀ ಚೆಲ್ದೆ ಇಲ್ಲಿ ನೋಡಿ. ಇರೋ ತನಕ ಇರ್ತೀನಿ ಆಯಿತಾ. ಇರೋ ತನಕ ಇದ್ದು ನೋಡಿ, ಲಾಸ್ಟಲ್ಲಿ ಎಲ್ಲ ಚೆಲ್ಕೊಂಡು ಸ್ಟವ್ಗೆ ಆಯ್ತು. ನಂದೊಂಥರ ಕೆಲಸ ಇರೋ ಟೈಮಲ್ಲೇ ಇನ್ನೂ ಕೆಲಸ ಜಾಸ್ತಿ ಮಾಡ್ಕೊತೀನಿ ಒಂದೊಂದ್ಸರಿ. ಸಾಕು, ಒಂದು 10 ಜನಕ್ಕೆ ಆಗುತ್ತೆ. ಚಿಕ್ಕ ಲೋಟದಲ್ಲಿ ಚಿಕ್ಕ ಲೋಟದಲ್ಲಿ ತಾಳ ಕಡೆ ತಣ್ಣಗಾಗ್ಬಿಡುತ್ತೆ. ಅದು ಪಕ್ಕದ ರೂಮ್ ಅಲ್ವಾ, ಹಾಗಾಗಿ ಮಕ್ಳು ಎದುರ್ಕೋತಾ ಇದ್ದಾರೆ ಅಷ್ಟೇ. ನಮ್ಗೆ ಸ್ವಲ್ಪ ಭಯ ಕಮ್ಮಿ ಆಗಿದೆ. ಆ ಥರ ಏನಿಲ್ಲ. ಪಾಪ ಒಳ್ಳೆ ಮನುಷ್ಯರೇನ ಅವರು. ಪಕ್ಕದೇ ರೂಮ್ ಅಲ್ವಾ, ಹಾಗಾಗಿ ಒಂದು ಸ್ವಲ್ಪ ಮಕ್ಕಳು, ಹೆಣ್ಮಕ್ಳುಗಳಿಬ್ಬರು ಎದುರ್ಕೋತಾರೆ ಅಷ್ಟೇ. ಹಗಲಲ್ಲಿ ಏನಿಲ್ಲ ಅವ್ರಿಗೆ, ನೈಟಲ್ಲೇ ಸ್ವಲ್ಪ ಭಯ ಅಂತಾರೆ. ಹಾಗಾಗಿ ಅಲ್ಲೊಂದು ಸ್ವಲ್ಪ ದಿನ ಇರೋದಷ್ಟೇ. ಈ ಮೇಡಮ್ ಅವರು ಪೂಜೆಗೆ ರೆಡಿ ಮಾಡ್ತಾ ಇದ್ದಾರೆ. ಅವನೊಂದು ಸರಿ ಪೂಜೆ ಮಾಡೋದಾ, ಇವ್ರು ಮಾಡ್ತಾ ಇದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ಸರಿ ಪೂಜೆ ನಮ್ಮ ಮನೇಲಿ. ನೋಡಿ, ನನ್ನ ಬರ್ಡೇ ದಿನ ತೆಗ್ದಲ್ಲ. ತೆಗಿರಮ್ಮ ಫಸ್ಟ್ ಇದನ್ನ. ಆಯಿತು, ನೀನೇ ಮಾಡೋದು. ಬಾ, ಇದನ್ನೆಲ್ಲ ತೆಗೆದುಬಿಡು ಪ್ರಿಯಾ. ಇದು ಬರ್ತಡೇದು ತೆಗೆದುಬಿಡಮ್ಮ, ಸಾಕು. ಪಾಪ ಪಕ್ಕದ ಮನೇಲಿ ಇದ್ದಾಗಿದೆ, ನೋಡೋಕ್ಕೆ ಬೇಜಾರಾಗ್ತದೆ ನಮಗೆ. ತೆಗೆದುಬಿಡು ಅಲ್ವಾ. ಇನ್ನೂ ತಿಂಡಿ ತಿಂದಿಲ್ಲ, ಸ್ನಾನಕ್ಕೆ ಹೋಗ್ಬೇಕು. ಹೆಚ್ಚು ಕಮ್ಮಿ 10 ಗಂಟೆನಾ. ಟೀ ಸಪ್ಪೆ ಆಯ್ತಾ? ಸುಸ್ತಾಗ್ಬಿಟ್ಟಿದ್ದೀವಿ. ನೆನ್ನೆಯಿಂದ ಮನೆ ಹುಡುಕಿ ಸಾಕಾಗಿ ಅಲ್ಲಿ ಹುಡುಕಿ ಮತ್ತೆ ಮೆಡಿಕಲ್ಗೆ ಹೋಗಿ ಅಲ್ಲಿ ಕೆಲಸ ಮುಗಿಸಿ 11:30 ಕ್ಲೋಸ್ ಮಾಡಿಬಿಟ್ಟೆ ನೆನೆ ಬೇಗ. ಇವತ್ತು ಹುಡ್ಕಕ್ಕೆ ಹೋಗ್ಬೇಕು. ಹುಡುಕಿ ಬಿಸ್ತಲ್ಲಿ ತಿರುಗಿ ಒಳ್ಳೆ ಕರಿಯಮ್ಮ ಆಗ್ಬಿಟ್ಟಿದ್ದೀವಿ. ನೀವು ಬರತ್ತಂಗ ನೀನು ಕರಿಯಮ್ಮನೆ. ಬೇಡ ಅಂದರೆ ಕೇಳಲ್ಲ, ಏನು ಮಾಡೋದು, ಬರ್ತಾಳಂತ. ಅದಕ್ಕೆ ಇವತ್ತು ಅವಳನ್ನ ಕರ್ಕೊಂಡು ಹೋಗೋದು. ಇವಾಗ ಮನೆ ಹುಡ್ಕಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ನೋಡಿ ಡ್ರೈವರು. ಏನು ಹೇಳ್ತೀರಾ ಮೇಡಮ್? ಒಳ್ಳೆ ಕಡೆ ಮನೆ ಸಿಕ್ಕಿದ್ರೆ ಸಾಕಾಯಿತು. ಲಾಸ್ಟ್ ಟೈಮು ನಾನು ನನ್ನ ದೊಡ್ಡ ಮಗಳು ಬಂದಿದ್ದೆ. ಇವಾಗ ಚಿಕ್ಕ ಮಗಳು ಕರ್ಕೊಂಡ್ಬಂದಿದ್ದೀನಿ. ಕಟ್ಟಿರಲಿಲ್ಲ ಇಲ್ಲ. ಕಾಲೆಲ್ಲ ಸುಡ್ತಾ ಇದೆ. ಹೊಸ್ದಾಗಿ ಮಾಡಿರೋದಲ್ವಾ ಈಗ ಅಲ್ಲಿದೆ. ಏನಿದು? ಏನಕ್ಕೆ ಕೊಂಡ್ಬೇಕು ಅವ್ರೆ? ರವೆ, ಚಕ್ಕೆ, ತಡ್ನಿಕಾಳು, ಅವರೆಕಾಳು, ಹೆಸರುಕಾಳು, ಕಡಲೆಕಾಳು, ಕಡಲೆಬೇಳೆ, ಚಕ್ಕೆ. ಸುಡ್ತೈತೆ ಕಾಲು. ಬನ್ನಿ, ಚಕ್ಕೆ ನೋಡಿ, ಅದು ಚಕ್ಕೆ ದಾನಿಗಳು ಕೊಟ್ಟಿರ್ತಾರೆ ಅನ್ಸುತ್ತೆ. ಹುಳ ಬರಬಾರ್ದಲ್ಲ, ಅದಕ್ಕೆ. ನಾವು ಸುಮ್ಮನೆ ದೇವ್ರ ದರ್ಶನಕ್ಕೆ ಅಂತ ಬಂದ್ವಿ. ದೇವ್ರ ದರ್ಶನಕ್ಕೆ ಅಂತ ನೋಡಲಿಲ್ಲ ನೋಡಿ. ಗುಣ ಅಂದರೆ ಹಿಂಗೇನೆ. ಮಳಿಗೆಗಳು ಇದು ಯಾವುದು ಮನೆ ಹುಡ್ಕೋಣ ಅಂತ ಬಂದಿದ್ದು. ಅಲ್ಲಿ ಎಲ್ಲ ಹೋಗಿದ್ರಂತೆ. ಅಲ್ಲಿ ಕೂತ್ಕೊಂಡು ಏನು ಮಾಡೋದು ಅಂತ ಅಂದ್ಬಿಟ್ಟು ನಾನು ನನ್ನ ಮಗಳು ದೇವಸ್ಥಾನಕ್ಕೆ ಬರೋಣ ಬಾ ಅಂತ ಅಂದ್ಬಿಟ್ಟು ಕರ್ಕೊಂಬಂದೆ. ಟೈಮ್ ಆವಾಗಲೇ 2 ಗಂಟೆ ಆಯ್ತಾ ಬಂತು. ಟೈಮ್ 2 ಗಂಟೆ ಆಯಿತಾ, ಹೆಚ್ಚು ಕಮ್ಮಿ 2 ಗಂಟೆ. ಕ್ಲೋಸ್ ಆಗಿರುತ್ತೆ ದೇವಸ್ಥಾನ ಅಂತ ಅಂದ್ಕೊಂಡಿದ್ವಿ. ಸುಮ್ಮನೆ ಕೂತಾರ ಹೋಗೋಣ ಅಂತ ಬಂದಿದ್ದು. ಅರ್ಚನೆನೂ ಆಯಿತು. ಅರ್ಚನೆ ಮಾಡಿಸ್ಕೊಂಡು ಕುಟುಂಬಕ್ಕೆ
ಹೋಗ್ತಾ ಇದ್ದೀನಿ. ಖುಷಿ ಆಯಿತು, ದೇವ್ರ ದರ್ಶನ ಮಾಡಿದ್ದಂತೂ ಸಖತ್ ಖುಷಿ ಆಯಿತು. ದೇವರ ಆಶೀರ್ವಾದ ನಮ್ಮ ಮೇಲೆ ನಿಮ್ಮ ಮೇಲೆ ಸದಾಕಾಲ ಯಾವಾಗಲೂ ಇರಲಿ ಅಂತ ಹರಿಸ್ತೀನಿ ನಾನು. ಬನ್ನಿ. ಹಾಯ್, ಇಲ್ಲಿ 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 ನೋಡಿ, ಇಲ್ಲಿ 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 ಅಲ್ಲಿ ಹಾಯ್ ಬೇಬಿ. ನಿಂದು ಹಾಯ್ ಅಹಲ್ಯ. ಐ ಥಿಂಕ್ ಹಾಯ್ ಮಾಡು. ನಂಜನಗೂಡಿಂದ ಬುಗ್ರಿ ಬುಗ್ರಿ ಇದು ಇನ್ನೂ ಚೆನ್ನಾಗಿರುತ್ತೆ. ಇದು ಇನ್ನೂ ಚೆನ್ನಾಗಿ ಬರುತ್ತೆ ಇನ್ನೊಂದು ಗಿಡದಲ್ಲಿ, ನೀಲಗಿರಿ ಮರದಲ್ಲಿ. ನೀಲಗಿರಿ ಮರ ಅಂತ ಬರುತ್ತೆ ಇಲ್ಲಿ 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 ಹೋಯ್ತು. ಅಲ್ಲಿ ಏನು ಇಲ್ಲೊಂದು 3 ಎಕ್ಸ್ಟ್ರಾ ಸಿಕ್ತು. ಎಡ್ಗೆ ತಗೋ ನೀನು ಬಿಡು. ಇದು ಮೊನೆ ಕಮ್ಮಿ ಐತೆ, ಚಿಕ್ಕ ಐತೆ. ಉದ್ದ ಇದ್ರೆ ಚೆನ್ನಾಗಿ ಬರುತ್ತೆ. ಮಾಡು. ಬಂತು ಈಗ ನಾನಂದು ಬಿಡ್ತೀನಿ ಹಂಗೆ. ಅಲ್ಲಿ ನೀಲಗಿರಿ ಮರ ಐತೆ ನೋಡು, ಅದೇ ಬಿದ್ದಿರೋದು. ನೀಲಗಿರಿ ಮರದಿಂದಾನೇ ಬರೋದು ಬುಗ್ರಿ. ತೈಲನೂ ಮಾಡ್ತಾರೆ ಅದರಿಂದ. ಆಯಿಲ್, ಪೇನ್ ಕಿಲ್ಲರ್ ಆಯಿಲ್ಗಳು ಅದರಿಂದನೂ ತಯಾರಾಗುತ್ತೆ, ಗೊತ್ತಾ? ನೀಲಗಿರಿ ಎಣ್ಣೆ ಅಂತಾರೆ. ಸೇವ್ ಮಾಡಿರ್ಲಿ ನಾನು. ಆಮೇಲೆ ಮತ್ತೆ ಪ್ರಾಮಿಸ್ ನಾ ಸೇವ್ ಮಾಡ್ಬಿಟ್ಟದನ್ನ ನೀನು ಹೇಳಿದ್ಮೇಲೆ ಸೇವ್ ಮಾಡ್ತೀನಿ. ಏನ್ ಗೊತ್ತಾ, ನಾನು ತರಿಸ್ಬಿಟ್ಟಿದ್ದೀನಿ. ಹೆಂಗ್ ಖಾಲಿ ಮಾಡೋದು ಅಂತ 3 ಪ್ಲೇಟ್ ಮಸಾಲೆ ತರಿಸಿದ್ದೀನಿ. 3 ಪ್ಲೇಟ್ ಕಿಶನ್ ಕೊಡ್ತಾರೆ ಅಂತ ನನಗೆ ಗೊತ್ತೊಳ್ಳೆ. ಸಾಂಬಾರು ತುಪ್ಕೊಡೋರ್ ಕಡೆ ನೀವು ಮಸಾಲೆ ಕಮ್ಮಿ ಆಯ್ತು, ಪೂರಿ ಜಾಸ್ತಿ ಆಯ್ತು ಅಷ್ಟೇ. 2 ಪ್ಲೇಟ್ ನೂಡಲ್ಸು. ಅಯ್ಯೋ ದೇವ್ರೆ, ಹೆಂಗಪ್ಪ ತಿನ್ನೋದು? 5 ಜನಕ್ಕೆ ಹೋಗ್ಲಿ ಬಿಡಕ್ಕೆ. ನಾನೇ ತಿಂತೀನಿ ಬಿಡಕ್ಕೆ. ಪೂರಿನ ಆಯ್ತು, ಇದು ಜಾಸ್ತಿ ಕೊಟ್ಟಲ್ಲ. ಈರುಳ್ಳಿ ಸಪ್ರೇಟ್ ಹಾಕ್ಸ್ಕೊಬರಿದ್ದೀನಿ. ಒಂದೊಂದು ಪ್ಲೇಟ್ ಎಷ್ಟು ಕೊಡ್ತಾರ ಅಲ್ಲಿ? ಗೊತ್ತಿರ್ಲಿಲ್ಲಪ್ಪ. ಪೂರಿ ಜಾಸ್ತಿ ಮಾಡಬೇಡಿ ಹಂಗೆ. ಫಸ್ಟ್ ಫಿಕ್ಸ್ ಮಾಡಬೇಡಿ, ಮೆತ್ತಗಾಗುತ್ತೆ. ಪ್ಲೇಟು ಪ್ಲೇಟ್ಗಳು ಅಲ್ಲ ಐತಲ್ಲ. ಪ್ಲೇಟ್ಗಳು ತಾಂಬನ್ನಿ ಅಂತ ಅವಾಗಲೇ ಹೇಳಿಲ್ವ ನನಗೆ? ಅದಕ್ಕೂ ನಾನು ಹೇಳ್ತು, ನಾನೇ ಮತ್ತೆ ಎಲ್ಲ ಇದೆ. ಇದು ತುಂಬ ಚೂರು ಮಾಡಬೇಡ ಪ್ರೀತು. ಅವ್ರು ಹೇಳೋ ಮನೇಲಿ ಮಾಡ್ಕೊಡಕ್ಕಾಗಲ್ಲ ಪ್ರೀತು. ಹೆಂಗೆ ಇವತ್ತು ಮನೆ ಹುಡ್ಕೋಕೆ ಹೋಗಿದ್ವಿ, ಮನೆ ಸಿಕ್ಕಿದೆ. ನಾಳೆ ರಿಸಲ್ಟ್ ಗೊತ್ತಾಗುತ್ತೆ. ಈ ಚಿನ್ನಿಗಳನ್ನ ನಿನಗೆ ಸಾಕಡಕ್ಕೆ ಚೆನ್ನಾಗೈತೆ ಮೇಲ್ಗಡೆ. ಅಲ್ಲಿ ಟೆರೆಸ್ ಮೇಲೆ ಟೆರೆಸ್ ಮೇಲೆ ಚೆನ್ನಾಗೈತೆ. ಬಟ್ ಅದ್ರ ಏನು ಮಾಡಬೇಕು ಅಂದರೆ ಟೆರೆಸ್ ಮೇಲೆ ಅಲ್ಲಿ ಯಾರೂ ಇರಲ್ಲ. ಮನೆ ಸಿಕ್ಕಿದೆ, ಚೆನ್ನಾಗಿದೆ. ನಿನ್ನೆ ಕಷ್ಟಪಟ್ವು, ನಾನು ನನ್ನ ಮಗಳು ನಮ್ಮ ಮನೆಯವ್ರು 3 ಜನನೂ ಸಿಕ್ಕಲಿಲ್ಲ. ಇವತ್ತು ಸಿಕ್ತು, ಖುಷಿ ಆಗೈತೆ. ನಾಳೆ ರಿಸಲ್ಟ್ ಬಂದರೆ ಇನ್ನೂ ಖುಷಿ. ಟೋಕನ್ ಅಡ್ವಾನ್ಸ್ ಕೊಟ್ಬಿಟ್ಟು ಬುಕ್ ಮಾಡಿಬಿಡೋದು ಅಷ್ಟೇ. ಈ ರೂಮ್ಗೆ 2ನೇ ದಿನ ಅಪ್ಪಿ. ನೋಡಿ ನಮ್ಮ ಆಸ್ತಿಗಳು, ಚಾಪೆ, ದಿಂಬು, ಬೆಡ್ಶೀಟು, ಪೇಪರ್ಗಳು, ಇದೆಲ್ಲ ಅವ್ರದ್ದೇ ಮಿಷನರಿಗಳೆಲ್ಲ. ಸದ್ಯ ಮನೆ ಸಿಕ್ಕಿದೆ ಇವತ್ತು. ಕೋಳಿ ಮರಿಗಳು ತಂದಿರೋದು ಮಕ್ಕಳುಗಳು. ಈ ಮಕ್ಕಳುಗಳು ಅವ್ರ ಮಕ್ಳನ್ನ ತಗೊಂಬಂದವ್ರೆ. ಅವ್ರ ಮಕ್ಳು ಇವಂತೆ, ಆಯಿತಾ? 5 ಕೋಳಿ ಮರಿಗಳನ್ನ ಮನೇಲಿ ಬಿಟ್ಟರೆ ಎಲ್ಲಿ ಪಾಪ ಅವು 5 ಇರ್ತವೆ ಅಂದ್ಬಿಟ್ಟು ಕೋಳಿ ಮರಿಗಳನ್ನ ಜೊತೆಲಿ ತಂದಿರೋದು. ಅವಕ್ಕೆ ಈಗ ನೂಡಲ್ಸ್ ಹಾಕಿದಾಳೆ. ನೂಡಲ್ಸು ಫುಡ್ಡಿಗೆ ಅದೇನೆ. ಬೆಳಗ್ಗೆ ಕ್ಯಾರೆಟ್ ಮತ್ತು ಗೆಡ್ಡೆಕೋಸು ಹುರಿದಾಕಿದ್ದು ಹಾಕ್ಬಿಟ್ಟು ಹೋಗಿದ್ವಿ. ಅಂದರೆ ಬೆಳಗ್ಗೆ ಸ್ನಾನ, ತಿಂಡಿ, ಊಟ ಎಲ್ಲ ಮಾಡ್ಕೊಂಡೇ ಬರೋದು. ಇಲ್ಲಿ ಮಲ್ಗಕ್ಕಷ್ಟೇ. ಇಲ್ಲಿ 2ನೇ ದಿನ ಇವತ್ತು ಮನೆ ಹುಡ್ಕಕ್ಕೆ ಹೋಗಿದ್ದು. ಸದ್ಯ ಸಿಕ್ತು, ನೆನ್ನೆ ಸಿಗಲಿಲ್ಲ. ನಾನು ನನ್ನ ಮಗಳು ನನ್ನ ಮನೆಯವ್ರು 3 ಜನನೂ ಹೋಗಿದ್ವಿ. ದೊಡ್ಡ ಮಗಳೆಲ್ಲ ಸಿಗಲಿಲ್ಲ. ನೆನ್ನೆ ಹುಡುಕಿ ಸಖತ್ತು ಸ್ಟ್ರೈನ್ ಆಗಿತ್ತು 3 ಜನಕ್ಕೆ. ಇವತ್ತು ಹೋಗಿದ್ವಿ, ಬ್ರೋಕರ್ ಥ್ರೂ ಹೋಗಿದ್ವಿ. ಇವತ್ತು ಒಳ್ಳೊಳ್ಳೆ ಮನೆ ತೋರಿಸಿದ್ರು. ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ ಮನೆ.
ಸಾಕು, ಚಿಕ್ಕದೇ ಆದ್ರೂ ಚೊಕ್ಕವಾಗಿ ತುಂಬ ಚೆನ್ನಾಗಿದೆ. ಹೊಸ ಮನೆ ಬೇರೆ, ನಾವೇ ಫಸ್ಟ್ ಹೋಗ್ತಾ ಇರೋದು. ಅದು ಗೃಹ ಪ್ರವೇಶ ಬಂದು 3ನೇ ತಾರೀಕಂತೆ ಆಯಿತಾ. ಹಾಗಾಗಿ ಗೃಹ ಪ್ರವೇಶ ಕಳೆದ್ಮೇಲೆ ಒಂದೆರಡು ದಿನ ಆದಮೇಲೆ ಕೀ ಕೊಡ್ತಾರೆ, ಅಲ್ಲಿಗೆ ಶಿಫ್ಟ್ ಆಗ್ತೀವಿ. ನೋಡಿ ಇವತ್ತಿನ ಪರಿಸ್ಥಿತಿ ಹಿಂಗಿದೆ, ನಿನ್ನೆ ಇವತ್ತಿನ ಪರಿಸ್ಥಿತಿ. ಗುರುವಾರ ತನಕ ಇಲ್ಲೇ ಇರಬೇಕಾಗತ್ತೆ, ಇನ್ನೊಂದು 7 ದಿನದ ತನಕ ಇಲ್ಲಿ ಇರಬೇಕಾಗತ್ತೆ. ಆಮೇಲೆ ಅಲ್ಲಿಗೆ ಶಿಫ್ಟ್ ಆಗ್ತೀವಿ. ಮನೆಗೆ ಹೋಗಿ ಬಂದು ಮಾಡ್ತಾಯಿದ್ವಿ, ಊಟ ತಿಂಡಿ ಸ್ನಾನ ಗೀನ ಎಲ್ಲ ಅಲ್ಲೇ, ಮಲ್ಗೋದು ಮಾತ್ರ ಇಲ್ಲಿ ಅಷ್ಟೇ. ನೋಡಿ ಮತ್ತೆ ರಾತ್ರಿ 12:15 ಅಂಗಡಿ ಕ್ಲೋಸ್ ಮಾಡಿ ಊಟ ಮಾಡಿಸ್ತಿದ್ದಾರೆ ನಮ್ಮಮ್ಮ. ಟೈಮ್ 12:14 ಮಿಡ್ ನೈಟ್. ಅವ್ರು ನಾವಾಗಲೇ ಊಟ ಆಗಿ ಮಲಗಿರೋದು ಆಯಿತಾ. ಇವ್ರು 3 ಜನಕ್ಕೆ ಹೋಗಿ ಊಟ ಮಾಡಿ ಅಂದ್ರೆ ಕೇಳಲಿಲ್ಲ. ಹಿಂಗೆ ನೋಡಿ ಇಲ್ಲಪ್ಪ. ಬೇಳೆ ತರಕಾರಿ ಸಾರು ಮಾಡಿದ್ದು ಬೆಳಗ್ಗೆ, ಅದನ್ನೇ ಬಿಸಿ ಮಾಡಿಕೊಂಡು ಅನ್ನನವೇ ಸಾಂಬಾರನ್ನು ತಂದಿದ್ರು. ಮೊಸರು ಐತೆ, ಇಲ್ಲಿ ವಡೆ ಮತ್ತು ಬಜ್ಜಿ ತೋರ್ಸೋಕ್ಕಿತ್ತು. ನೀನು ವಡೆ ಬಜ್ಜಿ ಊಟ ಮಾಡಿಸಿ ನಾವು ಊಟ ಮಾಡ್ಕೊಂಡು ಮಲ್ಕೊಳ್ಳೋದು. ಅಲ್ಲಿ ನಿಮ್ಮ ಮಕ್ಕಳೆಲ್ಲವ ಅಲ್ಲಿ ಅವ್ರಿಗೆ ಏನು ಕೊಟ್ಟಿದ್ದೀವ? ಏನು ಕೊಟ್ಟಿದ್ಯಾ ಊಟಕ್ಕೆ? ಏನು ಕೊಟ್ಟಿದ್ದೀಯಪ್ಪ ಅವ್ರಿಗೆ ಹೇಳು. ಲೇ ಸುಳ್ಳೆ ಆಡ್ಬೇಡ. ಏನು ಕೊಟ್ಟೆ? ನಾಳೆ ದಿನ ಮಕ್ಕು ಬಂದು ಕುಕ್ಬೇಕು ನಿನಗೆ. ಯಾಕೆ ಹೇಳು? ಮಾಮೂಲಿ ನೀನು ರಾಗಿ ಅಕ್ಕಿ ಗೋಧಿ ಹಾಕಿದ್ರೆ ತಿನ್ನಲ್ಲ. ಒಳ್ಳೊಳ್ಳೆ ಫುಡ್ ಅಭ್ಯಾಸ ಮಾಡ್ಬಿಟ್ಟು ರಾಗಿ ಅಕ್ಕಿ ಗೋಧಿನೇ ತಿಂತಾ ಇಲ್ಲ ಈಗ. ಅವು ಗೋಬಿ ಅಂಗಡಿಗೆ ಇನ್ನೂ ಸ್ವಲ್ಪ ದಿನ ಡಾಮಿನೋಸ್ ಕರ್ಕೊಂಡು ಹೋಗು ಅಂತ ಕರ್ಕೊಂಡು ಯಾರು ಮಾಡಿಲ್ಲ, ಮಾಡೋದು ಮಾಡಿ ಕೋಳಿಗೆ ಒಳ್ಳೆ ಗಲೀಜ್ ಮಾಡ್ತಿದ್ರೆ ಸಾಕು ಅಷ್ಟೇ. ವಾಸನೆ ಬರ್ತೈತಿ ಈಗ ಆಲ್ರೆಡಿ. ಅವೆಲ್ಲ ನನಗೆ ಗೊತ್ತಿಲ್ಲ, ಕ್ಲೀನ್ ಮಾಡ್ಕೊ. ಓಕೆ ಫ್ರೆಂಡ್ಸ್, ಇವತ್ತು ನಾನು ಮಾಡಿರೋ ವ್ಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.